ಅಶ್ವಿನಿ ಮತ್ತೆ ಜಾಹ್ನವಿ ಅವರಿಗೆ ಒಂದಷ್ಟು ಆಟದ ವಿಚಾರವಾಗಿ ಅವ್ರು ಆಡೋ ಪದಗಳ ವಿಚಾರವಾಗಿ ಹೊರಗಡೆ ತುಂಬಾ ನೆಗೆಟಿವ್ ಆಗಿದೆ. ಇದ್ರ ಸುಳಿವು ಸ್ವಲ್ಪನಾರು ಅವ್ರಿಗೆ ಇದೆಯಾ ಸರ್? ಮೇಡಮ್ ನಿಜವಾಗ್ಲೂ ಒಂದು ಚೂರು ಅಲ್ಲಿ ಏನೂ ಗೊತ್ತಿಲ್ಲ ನನಗೆ. ಇಲ್ಲಿ ಬಂದಾಗನೇ ನನ್ನ ವೈಫ್ ಹೇಳೇ ಗೊತ್ತು ಒಂಚೂರು ಏನೋ ಈ ಥರದ್ದೆಲ್ಲ ಆಗಿ ಸ್ವಲ್ಪ ಲೀಗಲ್ ಪ್ರಾಬ್ಲಮ್ಗಳೆಲ್ಲ ಆಗಿದೆ ಅನ್ನೋದು. ನನ್ನ ಮುಂದೆ ಅದು ನಡೆದೇ ಇಲ್ಲ, ನಮ್ಗೆ ಅದು ವಿಚಾರನೇ ಗೊತ್ತಿಲ್ಲ. ಈಗ ಬಂದಾಗ ನಿನ್ನೆ ರಾತ್ರಿ ನಾನು ಮನೆ ಬರೋದಕ್ಕೆ ಆಲ್ಮೋಸ್ಟ್ 12 ಗಂಟೆ ಹತ್ತಿರ ಆಗಿತ್ತು ಅನ್ಸುತ್ತೆ. ಮನೆಗೂ ನನ್ನ ವೈಫ್ ಹತ್ರ ಮಾತಾಡೋದಕ್ಕೆ ಆವಾಗ ಹೇಳಿದ್ರು ಹಿಂಗೆ ಒಂದು ಆಗಿದೆ, ಇಲ್ಲಿ ಇಷ್ಟು ದೊಡ್ಡದಾಗಿದೆ ಅಂತ. ನಾನು ಆ್ಯಕ್ಚುಲಿ ಒಳಗಡೆ ಏನು ಅನ್ಕೊಂಡ್ಬಿಟ್ಟಿದ್ದೆ, ನಾನು ರಕ್ಷಿತ್ ಅವ್ರಿಗೆ ಒಂದು ಮಾತಂದಿದ್ದೆ. ಆ ಟೈಮಲ್ಲಿ ಒಂದು ನಮ್ಮ ಟಗರು ಸಿನಿಮಾ ಥರದ್ದು ಒಂದು ಡೈಲಾಗ್ ಹೇಳಿದ್ದೆ. ಅಣ್ಣ ಅದೇ ಮೂಮೆಂಟಲ್ಲಿ ಹೇಳೋದು, ಆಚೆ ಕಡೆ ಲೀಗಲ್ದೆಲ್ಲ ಪ್ರಾಬ್ಲಮ್ ಆಗಿದೆ, ತುಂಬ ಏನೇನೋ ಆಗಿದೆ, ನೀವು ಅನುಭವಿಸ್ಬೇಕಾಗುತ್ತೆ ಅಂತ. ನಾನು ಒಂದು ಪದ ಅಲ್ಲಿ ನಮ್ಮ ಸಿನಿಮಾ ಡೈಲಾಗ್ ಅದು ಕನ್ನಡ ನಿಘಂಟಲ್ಲಿ ಡಾಲಿ ಅಂದರೆ ಕ್ರೂರಿ ಅಂತ ಅರ್ಥ ಅನ್ನೋದಕ್ಕೆ ನಾನು ಒಂದು ಲೈನ್ ಬಳಸಿರ್ತೀನಿ. ಇದೆಲ್ಲಾದರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಎಲ್ಲೋ ಕನ್ನಡಿಗರಿಗೆ ನೋವು ಮಾಡ್ಬಿಟ್ನಾ, ನಾನು ಏನಾರು ಅಂದ್ಬಿಟ್ನ, ಈ ಲೀಗಲ್ ಪ್ರೊಸೀಜರ್ ನನ್ನ ಮೇಲೆ ಹೋಗಿದೆ ಅನ್ನೋ ಥರ ಅನ್ಸ್ಬಿಡ್ತು. ಅಲ್ಲಿ ನಾನು ತುಂಬ ಡೌನ್ ಆಗ್ಬಿಟ್ಟೆ ಮೇಡಮ್. ಆ ಒಂದು ವೀಕು ನಾನು ತುಂಬ ಡೌನ್ ಆಗಿದ್ದು. ನಾನು ನಮ್ಗೀಗ ಅನ್ನ ಆಗ್ತಿರೋದೆ ಕನ್ನಡ, ಆಮೇಲೆ ಹುಟ್ಟು ಬೆಳೆದಿದ್ದೆ ಒಂದು ಕನ್ನಡದ ಏರಿಯಾದಲ್ಲಿ. ನಮ್ಮ ತಾಯಿಯವರೆಲ್ಲ ಮಂಡ್ಯದವರು, ನಾವು ಬೆಳೆದಿದ್ದು ಬೆಂಗಳೂರು, ಬಟ್ ನಮ್ಮ ಬೇಸೇ ಮಂಡ್ಯದವರು. ನಾನು ಸಿನಿಮಾ ಡೈಲಾಗ್ ಹೇಳಿದ್ದು ಇಲ್ಲೆಲ್ಲೋ ಹಿಂಗೆ ಟಚ್ ಆಗ್ಬಿಡ್ತಾ, ನಾನು ಇಂಥದ್ದೊಂದು ಮಾಡ್ಬಿಟ್ಟ ಅಂತ ನಾನು ಏಕ್ದಮ್ ಡೌನ್ ಆಗಿದ್ದು ಈ ಒಂದೇ ಚಿಂತೆಯಲ್ಲಿ ಮ್ಯಾಮ್. ನಾನು ಆಚೆ ಬಂದಮೇಲೆ ನನಗೆ ಗೊತ್ತಾಗಿದ್ದು ಆ ಥರದ್ದು ಏನಾಗಿದೆ. ಅದು ನಾನು ಹೇಳಿದ ಮಾತಲ್ಲ, ಇವ್ರು ಯಾವುದೋ ಒಂದೇನೋ ಪದ ಬಳಸಿದ್ದಾರೆ ಅಂತೆ, ಅದರಿಂದ ಏನೋ ಆಗಿದೆ ಅಂತ. ಅಲ್ಲಿ ಅಷ್ಟೊತ್ತಿಗೆ ನಾನು ಆ ಬ್ರೇಕ್ ಡೌನು ಕಾರಣ ಆಗ್ಬಿಟ್ಟಿತ್ತು ಮ್ಯಾಮ್. ಸರ್ ಅಲ್ಲಿ ಒಬ್ರು ಇಬ್ರು ಅಂತಲ್ಲ, ಹಲವಾರು ಸ್ಪರ್ಧಿಗಳು ಏನೇ ವಿಷಯ ಬಂದ್ರು ಜನ ನೋಡ್ತಿರ್ತಾರೆ, ನಾವೇ ಸರಿ ಅನ್ನೋ ಥರ ಮಾತಾಡ್ತಾರೆ. ಆಮೇಲೆ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಎಪಿಸೋಡ್ನಲ್ಲಿ ವಿಟಿ ತೋರಿಸಿದಾಗ್ಲೂ ಕೂಡ ಕೆಲವ್ರು ಒಪ್ಕೊಳ್ತಾರೆ, ಇನ್ನು ಕೆಲವ್ರು ಒಪ್ಕೊಳ್ಳಲ್ಲ. ಅಂದರೆ 24/7 ಕ್ಯಾಪ್ಚರ್ ಆಗ್ತಾ ಇರುತ್ತೆ. ನಾವು ಮಾಡಿರೋ ಪ್ರತಿಯೊಂದು ಕೆಲಸನೂ, ಸಣ್ಣ ಸಣ್ಣ ಮೂಮೆಂಟು ಕೂಡ ಅದು ಕ್ಯಾಪ್ಚರ್ ಆಗುತ್ತೆ, ಒಂದು ಎಕ್ಸ್ಪ್ರೆಷನ್ ಕೂಡ ಕ್ಯಾಪ್ಚರ್ ಆಗುತ್ತೆ ಅನ್ನೋದು ಮರ್ತು ಬಿಡುತ್ತಾ ಅಂತ. ಮ್ಯಾಮ್ ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಕ್ಯಾಮ್ರಾ ಇದೆ ಅನ್ನೋದು ಸತ್ಯವಾಗ್ಲೂ ಮರ್ತೋಗುತ್ತೆ ಮ್ಯಾಮ್. ನಿಮಗೆ ಒಂದು 2-3 ದಿನ ಹಂಗೆ ಅನ್ಸುತ್ತೆ, ಆಮೇಲೆ ನಿಮ್ಗೆ ಕಂಪ್ಲೀಟ್ ಮೈಕ್ ಇಲ್ಲಿದೆ ಅನ್ನೋದು ಮರ್ತೋಗುತ್ತೆ. ಅದರಿಂದನೇ ಈ ಥರದ್ದು ಕೆಲವೆಲ್ಲ ಪದಗಳು ಬರೋದು ನಿಮ್ಗೆ ಗೊತ್ತೇ ಆಗಲ್ಲ. ಅವು ಒಂದು ಟೈಮ್ ಅಲರ್ಟ್ ಆಗ್ತೀವಿ, ಅಯ್ಯೋ ಕ್ಯಾಮ್ರಾ ಮೈಕ್, ಮಿಕ್ಕಿ ಟೈಮಲ್ಲಿ ಗೊತ್ತಾಗೋದಿಲ್ಲ. ಈಗ ನೋಡಿ ಅಲ್ಲಿ ನಿಮ್ಗೆ ಒಂದು ಸಿಂಪಲ್ ಒಳ್ಳೆ ಕ್ವಶನ್, ತುಂಬ ಒಳ್ಳೆ ಕ್ವಶನ್ ಕೇಳಿದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಚಂದ್ರನ್ ಅವರು ತುಂಬ ನೊಂದ್ಕೊಂಡು ಮನೆಯಿಂದ ಆಚೆ ಹೋಗ್ಬಿಡ್ತಾರೆ. ಅವ್ರು ಹೇಳಕ್ಕೆ ಹೋಗಿದ್ದೆ ಬೇರೆ, ಅದು ಪೋಟ್ರೆ ಆಗಿದ್ದು ಬೇರೆ. ಮೇ ಬಿ ಅವ್ರು ಹೇಳಿದ್ದು ಹಿಂಗೆ ಇರ್ಬೋದು, ಬಟ್ ಅವ್ರು ಹೇಳಕ್ಕೆ ಹೋಗಿದ್ದು ಬೇರೆ. ಅಲ್ಲಿ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ನೀವು ಒಂದು ತೆಂಗಿನ ಹಿಂಗೆ ಅಂದಿದ್ದು ತಪ್ಪಲ್ವ ಅಂತ ಆಗುತ್ತೆ. ಅದು ಯೋಚನೆ ಮಾಡಿ ಅಣ್ಣ ಹೇಳಿದಾಗಲೇ ಹಂಗೆ ಅನ್ಸುತ್ತೆ. ಆದರೆ ನಾನು ಒಂದ್ಸತಿ ಚಂದ್ರನಿಗೆ ಹೇಳ್ತೀನಿ, ಅಣ್ಣ ವೇದಿಕೆ ಮೇಲೆ ನಿಂತ್ಕೊಳ್ಳದೆ ಹೇಳಿದ್ರು, ನೀನು ಆ ಮೂಲೆಯಲ್ಲಿ ಹೋಗ್ಬಿಟ್ಟು ವಾಶ್ರೂಮ್ ಹತ್ರ ಹೇಳಿದ್ರು ಅದು ರೆಕಾರ್ಡ್ ಆಗುತ್ತೆ ಅಣ್ಣ, ತಲೆ ಕೆಡಿಸ್ಕೋಬೇಡಿ. ಹೌದು ನಾನು ಹೇಳಿದ್ದು ಹಂಗಲ್ಲ, ನನಗೆ ಅವ್ರು ನಿಜವಾಗ್ಲೂ ಅಣ್ಣನ ಥರ, ಅಲ್ಲಿ ನಿಜವಾಗ್ಲೂ ಒಬ್ಬ ಅಣ್ಣ ಸಿಕ್ಕಿದ ಥರ ಅವ್ರು ನನಗಲ್ಲಿ. ನಾನು ಹೇಳೋಕೆ ಹೊರಟಿದ್ದೆ ಬೇರೆ, ಅವಳು ನನ್ನ ತಂಗಿ ಥರ ಹೆಣ್ಮಗಳು. ಇದೇನೋ ತುಂಬ ತರಲೆ ತಮಾಷೆಗಳು, ನಾಳೆ ಎಲ್ಲೋ ಒಂದಿನ ಅಂದರೆ ಗಿಲ್ಲಿನೂ ಅವರು ರಿಯಲ್ ಆಗಿ ಏನೋ ರಿಲೇಷನ್ಶಿಪ್ ಥರದ್ದು ಆಗ್ತಿದೆ ಅನ್ನೋ ಥರದ್ದು ಆಗ್ಬಿಡುತ್ತೆ ಅಂತ ಹೇಳೋಕೆ ಹೋದೆ. ನಾನು ವೇದಿಕೆ ಮೇಲೆ ಹೇಳ್ಬಾರ್ದಾಗಿತ್ತು ಅದನ್ನು ಅಂತಾರೆ. ಅಣ್ಣ ನೀನು ವೇದಿಕೆ ಅಲ್ಲಣ್ಣ, ಇದು ಸಂದಿಲ್ ಬಂದು ನೀನು ವಾಶ್ರೂಮಲ್ಲಿ ಹೇಳಿದ್ರು ಬರುತ್ತೆ ಅಣ್ಣ ಅಂದಾಗ ಹೌದಲ್ವಾ ಅಂತಾನೆ ಅವರೇ ಅಂದರು. ಅಂದರೆ ಚಂದ್ರಣ್ಣನು ಇಷ್ಟು ವರ್ಷ ಸಿನಿಮಾಗಳಲ್ಲೇ ಇದ್ದು, ರಿಯಾಲಿಟಿ ಶೋಗಳಲ್ಲಿದ್ದು, ಈಗ ಹೊಸಬ್ರು, ಈಗ ರಕ್ಷಿತಾ ಆದರೆ ಕ್ಯಾಮ್ರಾಗೆ ಹೊಸಬ್ರು, ಸೂರಜ್ ಆದರೆ ಕ್ಯಾಮ್ರಾಗೆ ಹೊಸಬ್ರು, ಮಾಡು ಆದರೂ ಕ್ಯಾಮ್ರಾಗೆ ಹೊಸಬ್ರು. ಅವ್ರು ಹಿಂಗೆ ಅನ್ಕೊಳ್ಳೋದು ಓಕೆ, ಚಂದ್ರಣ್ಣನೇ ಹಿಂಗೆ ಅನ್ಕೊಂಡ್ರು ಅಂದರೆ ನೀವು ಲೆಕ್ಕ ಹಾಕೊಳ್ಳಿ, ಅಲ್ಲಿ ಕ್ಯಾಮ್ರಾ ಮೈಕ್ ಇದೆ ಅನ್ನೋದು ಕೆಲವು ಟೈಮ್ಗಳಲ್ಲಿ ತಲೆಗೆ ಹೋಗೋದೇ ಇಲ್ಲ. ಈಗ ಕಾವ್ಯ ಅವರೇ ತುಂಬಾ ಸಲ ಹೇಳಿದಿದೆ, ಗಿಲ್ಲಿ ನಟ ಅವರು ಅಣ್ಣ ಅಂತ ಹೇಳಿ, ನಮ್ಮಿಬ್ರ ಮಧ್ಯೆ ಏನೂ ಇಲ್ಲ ಅಂತ. ಹೀಗಿದ್ದಾಗಲೂ ಕೂಡ ಚಂದ್ರಪ್ರಭಾ ಅವರು ಹೇಳ್ತಾರೆ ಲವ್ ಟ್ರ್ಯಾಕ್ ಬೇಡ ಹಾಗೆ ಅಂತ. ಇಲ್ಲಿ ಕಾವ್ಯ ಅವ್ರದ್ದು ಏನು ವಿಷಯನೇ ಇಲ್ವಲ್ಲ ಅಂತ. ಮ್ಯಾಮ್ ಅದು ಚಂದ್ರನಿಗೆ ಏನಿಸ್ತು, ನಮ್ದೇನೋ ಒಂದು ಕಾಲೇಜ್ ಎಪಿಸೋಡ್ ಬರುತ್ತೆ, ಅಲ್ಲಿ ಬೋರ್ಡ್ ಮೇಲೆ ಇವನೊಂದ್ಸತಿ ಹಾರ್ಟ್ ಶೇಪ್ ಹಾಕಿ ಏನೋ ಬರ್ದ ಅಂತ ಗಿಲ್ಲಿ, ನಾನು ಅದನ್ನ ನೋಡಿರ್ಲಿಲ್ಲ. ಅದನ್ನ ಚಂದ್ರನ ಅಬ್ಸರ್ವ್ ಮಾಡಿರ್ತಾರೆ. ನೀವು ಏನೋ ತಮಾಷೆ ಮಾಡೋದಲ್ಲ, ಓಕೆ ಹಿಂಗೆಲ್ಲ ಬರೆದು ಎಲ್ಲ ಮಾಡಿ ನಾಳೆ ದಿನ ಏನಾದ್ರು ಆಚೆ ಹೋದಾಗ ಹೆಣ್ಮಗಳು ಯಾರೋ ಮದುವೆ ಆಗೋದಿದೆ, ಹಂಗೇನಾದ್ರು ತಪ್ಪಾಗ್ಬೋದು ಅವ್ರಿಗೇನೋ ಅನ್ನೋದನ್ನ ಹೇಳಿದೆ ನಾನು ಸುದೇಣ. ಅದು ಹಿಂಗೆಂಗೋ ಹೋಗುತ್ತೆ ಅನ್ನೋದು ಗೊತ್ತಾಗ್ಲಿಲ್ಲ. ಆಮೇಲೆ ರಿಷಾ ಅವರು ತಮಾಷೆಗೆ ಆ ಥರದ್ದು ಏನೋ ಮಾಡ್ತಿರ್ತಾರೆ ಯಾವಾಗಲೂ, ಅದು ಇವ್ರಿಗೂ ಗೊತ್ತಾಗದೆ ಫ್ಲೋ ಅಲ್ಲಿ ಅದು ಮಾಡಿದ್ವಿ. ಇಲ್ಲಿ ಹೇಳ್ಬಿಟ್ಟು ಅಲ್ಲಿ ಮಾಡಿದ್ದೇನಾಗುತ್ತೆ, ಅವ್ರು ಹೇಳಿದ್ರು ಅಣ್ಣ ನಿಮಗೆ ಗೊತ್ತಲ್ಲ ರಿಷಾ ತರಲೆಗೆ ಅಂತ. ಅಣ್ಣ ನೀನು ಅದನ್ನ ಯಾಕೆ ಹಂಗೆ ಯೋಚನೆ ಮಾಡಿಲ್ಲ ಅಂತ ಮಾತು ಬರುತ್ತೆ. ಓಣ ಅದೇ ನೋಡಿ ಇಲ್ಲೆಲ್ಲೋ ತಪ್ಪಾಯ್ತು ಅಂತ ಅವ್ರು ಅದು ಮನ್ಸಾರೆ ತುಂಬ ನೊಂದ್ಕೊಂಡ್ಬಿಡ್ತಾರೆ. ಹೌದಲ್ವಾ ನಾನು ಹಿಂಗೆ ಮಾಡಿದೆ ಅಂತ. ಅದು ಎಲ್ಲೋ ಅವ್ರು ಕಾಡುತ್ತೆ. ಆಮೇಲೆ ಅವ್ರಿಗೆ ತುಂಬ ಸೊಂಟ ನೋವಿತ್ತು ಮ್ಯಾಮ್, ಸಖತ್ ಸೊಂಟ ನೋವಿತ್ತು, ಹೆಲ್ತ್ ಇಶ್ಯೂ ಇತ್ತು ಅವ್ರಿಗದು. ಅದು ಒಂದು ಕಾರಣ. ಮತ್ತು ಇದು ಇರ್ಬೋದು ಅಂತ ನನಗೆ ಅದನ್ನು ಗೊತ್ತಿಲ್ಲ, ಯಾಕೆ ನಮ್ಗೆ ಟೈಮ್ ಸಿಗಲಿಲ್ಲ ಅಲ್ಲಿ ಮಾತಾಡೋಕ್ಕೆ. ಅವ್ರಿಗೆ ತುಂಬ ಸೊಂಟ ನೋವಿತ್ತು, ಅಥವಾ ಇದನ್ನು ಮನ್ಸಿಗೆ ತೊಗೊಂಬಿಟ್ರು ಅನ್ಸುತ್ತೆ, ಅಯ್ಯೋ ಹಿಂಗೇನೋ ಅಂದ್ಬಿಟ್ನಲ್ಲ ಅಂತ ನೋಡಿ ಹಂಗೆ ಆಚೆ ಹೋಗ್ಬಿಡ್ತಾರೆ. ಹಂಗೆ ಆ ಕ್ಯಾಮ್ರಾ ಸೆನ್ಸು ಮೈಕ್ ಸೆನ್ಸ್ ನಮಗಿದ್ರೆ, ಇದು ಒಳಗೆ ಗೊತ್ತಾಗ್ತಿದ್ರೆ, ನೀವು ಹೇಳೋದಂಗೆ ಒಳಗೆ ಗೊತ್ತಾಗ್ತಿದ್ರೆ ನಾವೇನಕ್ಕೆ ಆಚೆಗೆ ಬರ್ತೀವಿ ಹೇಳಿ. ಚಂದ್ರಣ್ಣ ಸಿನಿಮಾಗೋ, ರಿಯಾಲಿಟಿ ಶೋಗೋ, ಕ್ಯಾಮ್ರಾಗೋ, ಚಾನಲ್ಗೋ, ಮಾತುಗಾರ ಚಂದ್ರಣ್ಣ ಬಂದಿದೆ, ಏನು ಮಾತು, ಏನು ಟೈಮಿಂಗು, ಏನು ಕಾಮಿಡಿ ಅಂತ ಚಂದ್ರಣ್ಣನಿಗೆ ಗೊತ್ತಾಗ್ಲಿಲ್ಲ ಅಂದಾಗ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ ಗೊತ್ತಾಗಲ್ಲ ಅಂತ.
ಸರ್ ಇನ್ನೊಮ್ಮೆ ಮಗ್ಗು ಮೇಲೆ ಕಿಚ್ಚು ಅಂತ ಬರಿಬೇಕಾಗಿರುತ್ತೆ. ಹೌದು. ಅವಾಗ ಅಶ್ವಿನಿ ಅವರು ಒಂದ್ ಮಾತು ಹೇಳ್ತಾರೆ, ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರೋದು ನಂಗೆ ಕನ್ನಡ ಬರೆಯಕ್ ಬರಲ್ಲ ಅಂತ ಏನೋ ಸಮಥಿಂಗ್ ಹೇಳ್ತಾರೆ. ನಾನೇ ಆ ಕಿಚ್ಚು ಬರ್ಕೊಟ್ಟಿದ್ದೆ ನಾನು. ಅದೇನು ಸರ್ ಆಕ್ಚುಲಿ ವಿಷಯ? ಮ್ಯಾಮ್ ಅವರು ಯಾವ್ದೋ ಬೋರ್ಡಿಂಗ್ ಸ್ಕೂಲಲ್ಲಿ ಕಾನ್ವೆಂಟ್ ಅಲ್ಲಿ ತುಂಬಾ ಓದಿರೋದು ಮ್ಯಾಮ್. ಅವ್ರಿಗೆ ಕನ್ನಡ ಬರಲ್ಲ ಅಂತಲ್ಲ, ನಾನು ಬೇಸಿಕಲಿ ಆರ್ಟಿಸ್ಟ್, ನಾನು ಸೂಪರ್ ಆಗಿ ಬರಿತೀನಿ, ನಾನು ಬಂದಿದ್ದೆ ಸಿನಿಮಾಗೆ ಆರ್ಟ್ ಫೀಲ್ಡ್ ಇಂದ, ನಾನು ತುಂಬಾ ಚೆನ್ನಾಗಿ ಬರಿತೀನಿ ಅಂತ. ಆಮೇಲೆ ಅವ್ರಿಗೆ ಒಂದಷ್ಟು ಒತ್ತಕ್ಷರಗಳು ಅದು ಇದು ನನ್ನ ಮಿಸ್ಟೇಕ್ ಇದೆ, ಆದ್ರೆ ಅವ್ರ ಕನ್ನಡದ ಮೇಲೆ ತುಂಬಾ ಪ್ರೀತಿ ಇದೆ ಮ್ಯಾಮ್. ಅದು ಕಾಣುತ್ತೆ ಯಾವಾಗಲೂ. ಆಚೆ ಕಡೆನೂ ಏನೋ ಆ ಥರದ್ದೆಲ್ಲ ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ, ನಾನು ನೋಡಿದ್ದೀನಿ ಮೊದಲೇ ಅವ್ರು ಹೋರಾಟಗಾರರು ಅಂತ. ಆಮೇಲೆ ನನ್ನ ಅಕ್ಷರಗಳು ಚೆನ್ನಾಗಿದೆ ಅನ್ನೋದಕ್ಕೆ ಒಂದು, ಆಮೇಲೆ ಒಂಚೂರು ಹಣ ಇಲ್ಲ ನೀವು ಬರೀರಿ, ನಾನು ಬರೆದ್ರೆ ಅಷ್ಟು ಚೆನ್ನಾಗಿ ಬರ್ತಿಲ್ಲ, ಅವ್ರು ಯಾವುದೋ ಇನ್ನೊಂದ್ರ ಮೇಲೆ ಬರ್ಕೊಂಡಿರ್ತಾರೆ. ಅದಕ್ಕೆ ನಾನು ಅಲ್ಲಿರೋರು ಎಲ್ಲರ ಬಾಟ್ಲುಗಳ ಮೇಲೆ ನಾನೇ ಬರ್ದಿರೋದು ಮಗ್ಗುಗಳ ಮೇಲೆ. ಹಂಗಾಗಿ ನಾನು ಕೆಂಪು ಮತ್ತು ಹಳದಿಲಿ ಅದನ್ನು ಬರ್ಕೊಡ್ತೀನಿ ಮ್ಯಾಮ್. ಓಕೆ, ಬಟ್ ಹೊರಗಡೆ ಪೋರ್ಟ್ರೇ ಆಗಿರೋದು ಏನಂದ್ರೆ ಅವ್ರು ಹೇಳಿರೋದು ಕನ್ನಡ ಬರಲ್ಲ ಅಂತ ನಿಮ್ಮ ಹತ್ರ ಹೇಳ್ತಾರೆ. ಅವ್ರು 2-3 ಸತಿ ಆ ಥರದ್ದು ಹೇಳಿದುಂಟು, ನನ್ನ ಹತ್ರಲ್ಲೇ ಬೇರೆಯವ್ರ ಹತ್ರನೂ ಹೇಳಿದುಂಟು. ಒಂದು ಸ್ವಲ್ಪ ನನಗೆ ಅಕ್ಷರಗಳು ಬರೆಯಕ್ಕೆ ಬರಲ್ಲ, ನಾನು ಬೋರ್ಡಿಂಗ್ ಅಲ್ಲೆಲ್ಲೋ ದೊಡ್ಡ ಕಾನ್ವೆಂಟ್ ಅಲ್ಲಿ ಓದಿದ್ದು ಅಂತ ಹೇಳಿದ್ದು ಉಂಟು ಮ್ಯಾಮ್. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.